ಮಿತ್ರರೇ ನಮಸ್ಕಾರ. ಮಿತ್ರರೇ, ಇರಾನ್ ಮತ್ತು ಅಮೆರಿಕದ ಯುದ್ಧದಲ್ಲಿ ಹಿಂದೆ ಕಂಡು ಕೇಳರಿಯದಂತಹ ಒಂದು ಡೆವಲಪ್ಮೆಂಟ್ ಆಗಿದೆ. ಒಂದು ರೀತಿಯಲ್ಲಿ ಅಮೆರಿಕಾಗೆ ದಿಗ್ವಿಜಯ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಿಮಗೆ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ, ಅಮೆರಿಕ ಬಹಳ ದೊಡ್ಡ ಹಿನ್ನಡೆಯನ್ನ ಎದುರಿಸ್ತಾ ಇದೆ. ಯಾಕೆ ಕೇಳಿದ್ರೆ, ಅಮೆರಿಕದ ಒಂದು ಫೈಟರ್ ಜೆಟ್ ಅನ್ನ ಇರಾನ್ ಹೊಡೆದಿದೆ. ಅದರಲ್ಲಿದ್ದಂತಹ ಇಬ್ಬರು ಪೈಲಟ್ಗಳು ಇರಾನ್ನಲ್ಲಿ ಲ್ಯಾಂಡ್ ಆಗಿದ್ರು. ಅದರಲ್ಲಿ ಅಮೆರಿಕ ಒಬ್ಬರನ್ನ ರಕ್ಷಣೆ ಮಾಡಿತ್ತು, ಇನ್ನೊಬ್ಬರನ್ನ ರಕ್ಷಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಆ ಪೈಲಟ್ ಬದುಕಿದ್ದಾರೆ, ಇರಾನ್ನ ಕೈಗೆ ಸಿಗುವಂತಹ ಸಾಧ್ಯತೆಗಳಿದಾವೆ ಎನ್ನುವಂತಹ ರಿಪೋರ್ಟ್ ಇತ್ತು. ಅಮೆರಿಕಾಗೆ ಇದು ಭಾರಿ ಆತಂಕವನ್ನ ಹುಟ್ಟು ಹಾಕಿತ್ತು. ಈಗ ಅಮೆರಿಕ ಆ ಪೈಲಟ್ ಅನ್ನ ಕೂಡ ರಕ್ಷಣೆ ಮಾಡಿದೆ, ಅದು ಕೂಡ ಒಂದು ರೋಚಕ ಕಾರ್ಯಾಚರಣೆಯ ಮೂಲಕ. ಇವತ್ತು ಟ್ರಂಪ್ ಅದನ್ನು ಘೋಷಣೆ ಮಾಡಿದ್ದಾರೆ. ಮಿತ್ರರೇ, ಇದೇನು ಸಣ್ಣ ಪುಟ್ಟ ಸಾಧನೆಯಲ್ಲ. ಒಂದು ವೇಳೆ ಅಮೆರಿಕ ಏನಾದರೂ ಇದರಲ್ಲಿ ಯಶಸ್ವಿ ಆಗದೇ ಇದ್ದಿದ್ರೆ, ಆ ಪೈಲಟ್ ಇರಾನ್ನ ಕೈಗೆ ಸಿಕ್ಕಿದ್ದೇ ಆಗಿದ್ರೆ ಯುದ್ಧದ ಗತಿಯೇ ಬದಲಾಗುವಂತಹ ಸಾಧ್ಯತೆಗಳಿದ್ವು. ಆದರೆ ಅಮೆರಿಕ ಬಹಳ ಯಶಸ್ವಿಯಾದಂತಹ ಕಾರ್ಯಾಚರಣೆಯನ್ನ ನಡೆಸಿ ಆ ಪೈಲಟ್ ಅನ್ನ ಸುರಕ್ಷಿತವಾಗಿ ಹೊರತಂದಿದೆ. ಈ ಕಾರ್ಯಾಚರಣೆಯ ಬಗ್ಗೆ ಟ್ರಂಪ್ ಏನು ಹೇಳಿದ್ರು, ಹೇಗಿತ್ತು ಆ ಕಾರ್ಯಾಚರಣೆ, ಇದು ಎಷ್ಟು ಪ್ರಾಮುಖ್ಯವಾಗಿತ್ತು, ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಜೊತೆಗೆ ಯುದ್ಧದಲ್ಲಿ ಆಗ್ತಾ ಇರುವಂತಹ ಇತ್ತೀಚಿನ ಬೆಳವಣಿಗೆಗಳ ಕುರಿತಾಗಿ ನಿಮಗೆ ಇದೇ ವಿಡಿಯೋದಲ್ಲಿ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಅಮೆರಿಕ ವೆನೆಜುಲಾದ ಅಧ್ಯಕ್ಷರನ್ನ ದಿಢೀರಂತ ಎತ್ಕೊಂಡು ಬಂದಿತ್ತು. ಒಂದು ಸಾರ್ವಭೌಮ ದೇಶದ ಒಳಗೆ ನುಗ್ಗಿ, ಅಲ್ಲೂ ಕೂಡ ಏರ್ ಡಿಫೆನ್ಸ್ ಸಿಸ್ಟಮ್ ಇತ್ತು, ಏರ್ ಫೋರ್ಸ್ ಇತ್ತು, ಅಲ್ಲೂ ಒಂದು ಪ್ರಾಪರ್ ಆದಂತಹ ಸೇನೆ ಇತ್ತು. ಇಷ್ಟೆಲ್ಲ ಆದರೂ ಕೂಡ ಪ್ರೆಸಿಡೆನ್ಷಿಯಲ್ ಪ್ಯಾಲೇಸ್ನಲ್ಲಿ ನಿದ್ರೆ ಮಾಡ್ತಾ ಇದ್ದಂತಹ ಮದುರೋರನ್ನ ಅಮೆರಿಕದ ಸೇನೆ ಎತ್ತಾಕೊಂಡ್ಬಂದಿತ್ತು. ಅವತ್ತು ಜಗತ್ತಿಗೆ ಒಂದು ರೀತಿಯಲ್ಲಿ ಆಶ್ಚರ್ಯ ಆಗಿತ್ತು, ಭಯ ಕೂಡ ಆಗಿತ್ತು. ಯಾಕೆ ಕೇಳಿದ್ರೆ, ಅಮೆರಿಕದ ಸಾಮರ್ಥ್ಯ ಇದೆಯಲ್ಲ, ಇದು ನಿಮ್ಮ ಊಹೆಗೆ ಮೀರಿದ್ದು. ಇವರು ಯಾವ ದೇಶಕ್ಕೆ ಬೇಕಾದರೂ ನುಗ್ಗಿ ಎಂತಹ ಕಾರ್ಯಾಚರಣೆಯನ್ನ ಬೇಕಾದರೂ ಮಾಡ್ತಾರೆ ಎನ್ನುವಂತಹ ಆತಂಕ ಸೃಷ್ಟಿಯಾಗ್ಬಿಟ್ಟಿತ್ತು. ಅಂತಹ ಟೆಕ್ನಾಲಜಿ ಅಮೆರಿಕದ ಕೈಲಿದೆ ಅಂತ. ಆದರೆ ಯಾವಾಗ ಇರಾನ್ ಯುದ್ಧ ಶುರುವಾಗುತ್ತೋ, ಇರಾನ್ನಲ್ಲಿ ಅಮೆರಿಕಾಗೆ ಆ ಪರಿಯ ಯಶಸ್ಸು ಸಿಕ್ಕಿರಲಿಲ್ಲ. ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರೋದೇನು ಕೇಳಿದ್ರೆ, ಅಮೆರಿಕ ಇರಾನ್ನಲ್ಲಿ ಯುದ್ಧ ಸೋಲ್ತಾ ಇದೆ ಅಂತಲ್ಲ. ಅಮೆರಿಕ ಮತ್ತು ಇಸ್ರೇಲ್ ಸೇರಿಕೊಂಡು ಇರಾನನ್ನು ಸ್ಮಶಾನ ಮಾಡಿದವೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಆದರೆ ವೆನಿಜುವೆಲಾ ರೀತಿಯಲ್ಲಿ ಜಗತ್ತಿಗೊಂದು ಕಲ್ಪನೆ ಇತ್ತಲ್ಲ, ಇರಾನ್ ಬೇಗ ಸರೆಂಡರ್ ಆಗುತ್ತೆ, ಇರಾನ್ನಲ್ಲಿರುವಂತಹ ರೆಜಿಮ್ ಅನ್ನು ಇವರು ಚೇಂಜ್ ಮಾಡಿಬಿಡ್ತಾರೆ. ಅದಾಗಿರಲಿಲ್ಲ. ಯುದ್ಧ ಶುರುವಾಗಿ 37 ದಿನ ಆಗಿದೆ, ಇನ್ನೂ ಸಹ ಇರಾನ್ ಪ್ರತಿದಾಳಿಯನ್ನು ನಡೆಸುವಂತಹ ಕ್ಷಮತೆಯನ್ನು ಇಟ್ಕೊಂಡಿದೆ. ಹೀಗಾಗಿ ಅಮೆರಿಕದ ಸಾಮರ್ಥ್ಯದ ಬಗ್ಗೆ ಅನೇಕರು ಪ್ರಶ್ನೆ ಮಾಡ್ತಾ ಇದ್ರು. ಇದರ ನಡುವೆ ಅಮೆರಿಕಾಗಾದಂತಹ ಅತಿ ದೊಡ್ಡ ಹಿನ್ನಡೆ ಏನು ಕೇಳಿದ್ರೆ, ಇರಾನ್ ಮೇಲೆ ದಾಳಿಗೆ ಹೋಗಿದ್ದಂತಹ F-15 ಯುದ್ಧ ವಿಮಾನವನ್ನ ಇರಾನ್ ಯಶಸ್ವಿಯಾಗಿ ಹೊಡೆದು ಹಾಕ್ಬಿಡ್ತು. ಇದು ಅಮೆರಿಕಾಗೆ ಅನೇಕ ರೀತಿಯಲ್ಲಿ ಹಿನ್ನಡೆಗೆ ಕಾರಣ ಆಗಿತ್ತು. ಮೊದಲನೇದಾಗಿ ಏನು ಕೇಳಿದ್ರೆ, ಟ್ರಂಪ್ ಅವರು ಹೇಳ್ತಾ ಇದ್ರು, ಇರಾನ್ನಲ್ಲಿ ಯಾವುದೇ ರೀತಿಯ ಪ್ರಾಪರ್ ಆದಂತಹ ಏರ್ ಡಿಫೆನ್ಸ್ ಸಿಸ್ಟಮ್, ಇಡೀ ಇರಾನ್ನ ಮೇಲೆ ನಾವು ಏರ್ ಡಾಮಿನೆನ್ಸ್ ಅನ್ನು ಸಾಧಿಸಿ ಬಿಟ್ಟಿದ್ದೀವಿ, ಈ ರೀತಿಯಾಗಿ ಟ್ರಂಪ್ ಘೋಷಣೆ ಮಾಡ್ತಾ ಇದ್ರು. ಅದು ಸುಳ್ಳು ಅನ್ನುವಂಥದ್ದು ಸಾಬೀತಾಗಿತ್ತು. ಎರಡನೇದಾಗಿ ಮತ್ತೆ ಅಮೆರಿಕದ ಪೈಲಟ್ ಇರಾನ್ ಒಳಗೆ ಹಾಕಿದ್ರು. ಇರಾನ್ ಆ ಪೈಲಟ್ ಅನ್ನು ಸೆರೆ ಹಿಡಿಯೋದಕ್ಕೆ ಭಾರಿ ಸಾಹಸ ಪಡ್ತಾ ಇತ್ತು, ತನ್ನ ಸೇನೆಗೆ ಆರ್ಡರ್ ಮಾಡಿತ್ತು, ಸ್ಥಳೀಯರಿಗೂ ಕೂಡ ಮಾಹಿತಿಯನ್ನು ಕೊಡಲಾಗಿತ್ತು. ಒಂದು ವೇಳೆ ಆ ಪೈಲಟ್ ಅನ್ನು ಜೀವಂತವಾಗಿ ಹಿಡಿದು ಕೊಟ್ಟಿದ್ದೇ ಆದರೆ ಅವರಿಗೆ ಭಾರಿ ದೊಡ್ಡ ಬಹುಮಾನವನ್ನು ಕೂಡ ಇರಾನ್ ಘೋಷಣೆ ಮಾಡಿತ್ತು. ಇದು ಅಮೆರಿಕವನ್ನ ಭಾರಿ ಒತ್ತಡಕ್ಕೀಡು ಮಾಡಿತ್ತು. ನಿನ್ನೆಯ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ಟ್ರಂಪ್ ಅವರು ತನ್ನ ಓವೆಲ್ ಆಫೀಸ್ ಅನ್ನು ಬಿಟ್ಟು ಹೊರಗಡೆನೆ ಬಂದಿರಲಿಲ್ಲ. ಅಮೆರಿಕ ದಿನದ 24 ಗಂಟೆ ಆ ಪೈಲಟ್ನ ಶೋಧ ಕಾರ್ಯಕ್ಕೋಸ್ಕರವಾಗಿ ಮೀಸಲಿಟ್ಟಿತ್ತು. ಬೇರೆಲ್ಲ ಕಾರ್ಯಾಚರಣೆಯನ್ನ ಬದಿಗಿಟ್ಟು ಆ ಪೈಲಟ್ ಅನ್ನ ಸುರಕ್ಷಿತವಾಗಿ ಹೊರತರೋದಕ್ಕಷ್ಟೇ ಅಮೆರಿಕದ ಸೇನೆ ಮಹತ್ವವನ್ನ ಕೊಟ್ಟಿತ್ತು. ಮಿತ್ರರೇ, ಒಂದು ಹಂತದಲ್ಲಿ ಹೇಳಬೇಕು ಅಂತಂದ್ರೆ, ಮದುರೋರನ್ನ ಅಮೆರಿಕ ಹೊತ್ತು ತಂತಲ್ಲ, ಅದಕ್ಕಿಂತಲೂ ರಿಸ್ಕಿ ಆದಂತಹ ಆಪರೇಷನ್ಗೆ ಅಮೆರಿಕ ಕೈ ಹಾಕಿತ್ತು. ಅದು ಯಾಕೆ ರಿಸ್ಕಿ ಅನ್ನೋದನ್ನ ನಾನು ನಂತರದಲ್ಲಿ ಹೇಳ್ತೀನಿ. ಈಗ ಅಮೆರಿಕಾಗೆ ಆ ಆಪರೇಷನ್ ನಲ್ಲಿ ಯಶಸ್ಸು ಸಿಕ್ಕಿದೆ. ಆ ಪೈಲಟ್ ಅನ್ನ ಸುರಕ್ಷಿತವಾಗಿ ವಾಪಸ್ ಕರೆತರುವಲ್ಲಿ ಅಮೆರಿಕದ ಸೇನೆ ಯಶಸ್ವಿಯಾಗಿದೆ. ಅಂದ್ರೆ ಇರಾನ್ನಿಂದ ಆ ಪೈಲಟ್ ಅನ್ನ ಅಮೆರಿಕ ಹೊರಗೆ ಕರ್ಕೊಂಡು ಬಂದಿದೆ. ಈ ಬಗ್ಗೆ ಟ್ರೂತ್ ಸೋಷಲ್ನಲ್ಲಿ ಪೋಸ್ಟ್ ಮಾಡುವ ಮೂಲಕ ಟ್ರಂಪ್ ಇಡೀ ವಿಶ್ವಕ್ಕೆ ಈ ವಿಚಾರವನ್ನು ತಿಳಿಸಿದ್ದಾರೆ. ಟ್ರಂಪ್ ತನ್ನ ಟ್ರೂತ್ ಸೋಷಿಯಲ್ ಪೋಸ್ಟ್ನಲ್ಲಿ ಏನು ಹೇಳಿದರೋ ಅದನ್ನು ಯಥಾವತ್ತಾಗಿ ನಿಮಗೆ ತಿಳಿಸ್ತೀನಿ. ಇದು ಅಧ್ಯಕ್ಷ ಜೆ ಟ್ರಂಪ್ ಅವರ ಪ್ರಕಟಣೆ. ನಾವು ಆತನನ್ನ ರಕ್ಷಿಸಿದ್ದೇವೆ. ನನ್ನ ಪ್ರಿಯ ಅಮೆರಿಕನ್ನರೇ, ಕಳೆದ ಕೆಲವು ಗಂಟೆಗಳಿಂದ ಅಮೆರಿಕದ ಸೇನೆ ನಮ್ಮ ಇತಿಹಾಸದಲ್ಲೇ ಅತ್ಯಂತ ಸಾಹಸಮಯವಾದಂತಹ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಯಲ್ಲಿ ಒಂದನ್ನ ಯಶಸ್ವಿಯಾಗಿ ನಡೆಸಿದೆ. ನಮ್ಮ ಅತ್ಯುತ್ತಮ ಸಿಬ್ಬಂದಿ ಹಾಗೂ ಗೌರವಾನ್ವಿತ ಕರ್ನಲ್ರನ್ನ ನಾವು ಈಗ ಸುರಕ್ಷಿತವಾಗಿ ರಕ್ಷಿಸಿದ್ದೇವೆ ಎಂದು ತಿಳಿಸಲು ನನಗೆ ಬಹಳ ಸಂತೋಷವಾಗ್ತಾ ಇದೆ. ಈ ಧೈರ್ಯಶಾಲಿ ಯೋಧನು ಇರಾನ್ನ ಅಪಾಯಕಾರಿ ಪರ್ವತಗಳ ಪ್ರದೇಶದಲ್ಲಿ ಶತ್ರುಗಳ ಮಧ್ಯೆ ಸಿಕ್ಕಾಕೊಂಡಿದ್ದ. ಶತ್ರುಗಳು ಆತನನ್ನು ಹುಡುಕ್ತಾ ಇದ್ರೂ ಕೂಡ ಆತ ಎಂದಿಗೂ ಕೂಡ ಒಬ್ಬಂಟಿಯಾಗಿರಲಿಲ್ಲ. ಏಕೆ ಅಂತಂದ್ರೆ, ಅವನಿದ್ದ ಸ್ಥಳವನ್ನ 24 ಗಂಟೆಗಳ ಕಾಲ ಗಮನದಲ್ಲಿಟ್ಟುಕೊಂಡು ಆತನ ರಕ್ಷಣೆಗೆ ಅಧ್ಯಕ್ಷರು, ರಕ್ಷಣಾ ಕಾರ್ಯದರ್ಶಿ, ಜಂಟಿ ಚೀಫ್ ಆಫ್ ಸ್ಟಾಫ್ ಎಲ್ಲರೂ ಸೇರಿಕೊಂಡು ನಿರಂತರವಾಗಿ ಯೋಜನೆಯನ್ನು ರೂಪಿಸ್ತಾ ಇದ್ರು. ನನ್ನ ನಿರ್ದೇಶನದ ಮೇರೆಗೆ ಅಮೆರಿಕದ ಸೇನೆ ವಿಶ್ವದಲ್ಲೇ ಅತ್ಯಂತ ಪ್ರಬಲವಾದ ಆಯುಧಗಳೊಂದಿಗೆ ಹೋಗಿ ಹಲವಾರು ವಿಮಾನಗಳನ್ನು ಬಳಸಿ ಆತನನ್ನು ರಕ್ಷಣೆ ಮಾಡಿದೆ.
ಆತ ಗಾಯಗೊಂಡಿದ್ದರೂ ಕೂಡ ಬೇಗ ಚೇತರಿಸಿಕೊಳ್ತಾನೆ. ನಾವು ಇದಕ್ಕೆ ಮೊದಲು ಕೂಡ ಓರ್ವ ಪೈಲಟ್ನ ರಕ್ಷಣೆಗೆ ಇಂತಹದೇ ಕ್ರಮವನ್ನು ಕೈಗೊಂಡಿದ್ವಿ. ಆದರೆ ಇನ್ನೋರ್ವ ಪೈಲಟ್ನ ಸುರಕ್ಷತೆಯ ದೃಷ್ಟಿಯಿಂದ ಆ ಮಾಹಿತಿಯನ್ನ ನಾವು ಬಹಿರಂಗಪಡಿಸಿರಲಿಲ್ಲ. ಸೈನಿಕ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಶತ್ರು ಪ್ರದೇಶದ ಆಳದಲ್ಲಿ ಇಬ್ಬರು ಅಮೆರಿಕದ ಪೈಲಟ್ಗಳನ್ನ ಪ್ರತ್ಯೇಕವಾಗಿ ರಕ್ಷಿಸಲಾಗಿದೆ. ನಾವು ಯಾವತ್ತೂ ಸಹ ನಮ್ಮ ಅಮೆರಿಕನ್ ಯೋಧರನ್ನ ಕೈಬಿಡೋದಿಲ್ಲ. ಈ ಎರಡೂ ಕಾರ್ಯಾಚರಣೆಯಲ್ಲಿ ಯಾವೊಬ್ಬ ಅಮೆರಿಕನ್ನರಿಗೂ ಕೂಡ ಗಾಯವಾಗದಂತೆ ಯಶಸ್ವಿಯಾಗಿ ನಡೆಸಲಾಗಿದೆ. ಇದು ಇರಾನ್ ವಾಯು ಪ್ರದೇಶದಲ್ಲಿ ಅಮೆರಿಕ ಪೂರ್ಣ ಪ್ರಭುತ್ವ ಸಾಧಿಸಿರೋದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿದೆ. ಈ ಕಾರ್ಯಾಚರಣೆ ಎಲ್ಲ ಅಮೆರಿಕನ್ನರಿಗೂ, ರಿಪಬ್ಲಿಕನ್ ಡೆಮಾಕ್ರೆಟಿಕ್ಗಳಿಗೂ ಹಾಗೂ ಇತರರು ಸೇರಿ ಒಟ್ಟಾಗಿ ಹೆಮ್ಮೆ ಪಡುವಂತಹ ಕ್ಷಣವಾಗಿದೆ. ನಮ್ಮ ಬಳಿ ವಿಶ್ವದಲ್ಲೇ ಅತ್ಯುತ್ತಮವಾದಂತಹ, ಅತ್ಯಂತ ವೃತ್ತಿಪರವಾದಂತಹ, ಅತ್ಯಂತ ಶಕ್ತಿಶಾಲಿಯಾದಂತಹ ಸೇನೆ ಇದೆ. ದೇವರು ಅಮೆರಿಕವನ್ನ ರಕ್ಷಿಸಲಿ, ಆಶೀರ್ವದಿಸಲಿ, ನಮ್ಮ ಸೈನಿಕರನ್ನ ಕಾಪಾಡಲಿ. ಎಲ್ಲರಿಗೂ ಹ್ಯಾಪಿ ಈಸ್ಟರ್. ಹೀಗಂತ ಟ್ರಂಪ್ ಒಂದು ಉದ್ದನೆಯ ಟ್ರೂತ್ ಸೋಷಿಯಲ್ ಪೋಸ್ಟ್ ಮಾಡುವ ಮೂಲಕ ಈ ಕಾರ್ಯಾಚರಣೆಯ ಯಶಸ್ಸಿನ ಬಗ್ಗೆ ಜಗತ್ತಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಅಮೆರಿಕ ಹೇಗೆ ರಕ್ಷಣೆ ಮಾಡ್ತು? ಇದು ಸಾಧ್ಯ ಆಗಿದ್ದಾದ್ರೂ ಹೇಗೆ ಅಂತ ನೋಡೋದಾದ್ರೆ ಇಲ್ಲಿ ಆಪರೇಷನ್ ಡೀಟೇಲ್ಸ್ ಅನ್ನ ಇದುವರೆಗೆ ಅಮೆರಿಕದ ಸೇನೆ ಬಹಿರಂಗಪಡಿಸಿಲ್ಲ. ಆದರೂ ಸಹ ಕೆಲ ಮಾಧ್ಯಮಗಳ ವರದಿಯನ್ನ ಆಧರಿಸಿ ಹೇಳೋದಾದ್ರೆ ಯಾವ ಪ್ರದೇಶದಲ್ಲಿ ಈ ವಿಮಾನ ಪತನಗೊಂಡಿತ್ತೋ ಆ ಪ್ರದೇಶವನ್ನ ಅಮೆರಿಕ ನಿರಂತರವಾಗಿ ಟಾರ್ಗೆಟ್ ಮಾಡಿತ್ತು. ಅಂದ್ರೆ ಆ ಪ್ರದೇಶಕ್ಕೆ ಇರಾನ್ನ ಸೈನಿಕರು ಬಾರದಂತೆ ಅಮೆರಿಕ ನೋಡ್ಕೊಂಡಿತ್ತು. ಆ ಪ್ರದೇಶದ ಮೇಲೆ ಅಮೆರಿಕದ ಫೈಟರ್ ಜೆಟ್ಗಳು ನಿರಂತರವಾಗಿ ದಾಳಿ ಮಾಡ್ತಲೇ ಇದ್ವು. ನಿನ್ನೆ ರಾತ್ರಿಯೂ ಕೂಡ ವಿಪರೀತ ಪ್ರಮಾಣದಲ್ಲಿ ಮಿಸೈಲ್ಗಳ ಮೂಲಕ ದಾಳಿ ಮಾಡಲಾಗಿದೆ. ಅಂದ್ರೆ ಇರಾನ್ನ ಸೈನಿಕರು ಯಾವುದೇ ಕಾರಣಕ್ಕೂ ಕೂಡ ಆ ಪ್ರದೇಶವನ್ನು ತಲುಪದಂತೆ ನೋಡಿಕೊಳ್ಳಲಾಗಿತ್ತು. ವಿಮಾನ ಪತನ ಆಗ್ತಿದ್ದ ಹಾಗೆ ಮೊದಲಿಗೆ ಓರ್ವ ಪೈಲಟ್ ಅನ್ನ ಅಮೆರಿಕ ಯಶಸ್ವಿಯಾಗಿ ರಕ್ಷಣೆ ಮಾಡಿತು. ಅಂದ್ರೆ ಕೆಲವೇ ಗಂಟೆಗಳಲ್ಲಿ ಆತನ ರಕ್ಷಣೆ ಮಾಡಲಾಗಿದೆ. ಆದರೆ ಇನ್ನೋರ್ವ ಪೈಲಟ್ನ ಮಾಹಿತಿ ತಕ್ಷಣಕ್ಕೆ ಸಿಕ್ಕಿರಲಿಲ್ಲ. ಇದನ್ನು ಕೇಳಿದಾಗ ನಿಮ್ಗೆ ಅನ್ನಿಸಬಹುದು, ಈಗ ಇಬ್ಬರು ಪೈಲಟ್ಗಳು ಒಂದೇ ಜೆಟ್ ಅನ್ನ ಚಲಾಯಿಸ್ತಾ ಇದ್ರು, ಆ ಜೆಟ್ ಕ್ರಾಶ್ ಆಗ್ತಿದ್ದ ಹಾಗೆ ಅವರಿಬ್ರು ಒಂದೇ ಕಡೆ ಇಳಿದಿರ್ಬೇಕಲ್ವಾ ಅಂತ. ಸಾಮಾನ್ಯವಾಗಿ ಹಾಗಾಗೋದಿಲ್ಲ. ಈ ಟ್ವಿನ್ ಸೀಟರ್ ಫೈಟರ್ ಜೆಟ್ ಇರುತ್ತಲ್ಲ, ಆ ಜೆಟ್ಗೆ ಹಾನಿ ಆಗ್ತಿದ್ದ ಹಾಗೆ ಹಿಂಬದಿ ಇರುವಂತಹ ಪೈಲಟ್ ಮೊದಲಿಗೆ ಇಜೆಕ್ಟ್ ಆಗ್ತಾನೆ. ಯಾಕೆ ಅಂತಂದ್ರೆ ವಿಮಾನ ಮುಂದಕ್ಕೆ ಸಾಗ್ತಾ ಇರುತ್ತಲ್ವಾ, ಆ ಸಂದರ್ಭದಲ್ಲಿ ಎರಡೂ ಪೈಲಟ್ಗಳು ಏಕಕಾಲಕ್ಕೆ ಇಜೆಕ್ಟ್ ಆಗಿದ್ದೆ ಆದ್ರೆ ಅವರ ನಡುವೆ ಕ್ಲಾಶ್ ಆಗುತ್ತೆ. ಹೀಗಾಗಿ ಮೊದಲಿಗೆ ಹಿಂಬದಿಯ ಪೈಲಟ್ ಇಜೆಕ್ಟ್ ಆಗ್ತಾನೆ, ನಂತರದಲ್ಲಿ ಮುಂಬದಿಯ ಪೈಲಟ್ ಇಜೆಕ್ಟ್ ಆಗ್ತಾನೆ. ಇಲ್ಲಿ ಇಬ್ಬರ ನಡುವೆ ಕೆಲ ಸೆಕೆಂಡ್ಗಳ ವ್ಯತ್ಯಾಸ ಇರುತ್ತೆ. ಫೈಟರ್ ಜೆಟ್ ಯಾವ ಸ್ಪೀಡ್ನಲ್ಲಿ ಹೋಗ್ತಾ ಇರುತ್ತೆ ಅಂತ ನಿಮಗೆಲ್ಲ ಗೊತ್ತೇ ಇರುತ್ತೆ. ಜೊತೆಗೆ ಜೆಟ್ ಕೂಡ ಸಾವಿರಾರು ಮೀಟರ್ ಎತ್ತರದಲ್ಲಿ ಹಾರ್ತಾ ಇರುತ್ತೆ. ಹೀಗಾಗಿ ಪೈಲಟ್ಗಳು ಲ್ಯಾಂಡ್ ಆಗುವಂತಹ ಪ್ರದೇಶದ ನಡುವೆ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ಕೆಲವೊಮ್ಮೆ ಕಿಲೋಮೀಟರ್ ಗಟ್ಟಲೆ ವ್ಯತ್ಯಾಸ ಇರುತ್ತೆ. ಹೀಗಾಗಿ ಅಮೆರಿಕದ ಸೇನೆ ಮೊದಲ ಪೈಲಟ್ ಅನ್ನ ತಕ್ಷಣಕ್ಕೆ ಪತ್ತೆ ಹಚ್ಚಿತ್ತು. ಎರಡನೇ ಪೈಲಟ್ ಬಗ್ಗೆ ಅವರಿಗೆ ಮಾಹಿತಿ ಸಿಕ್ಕಿರಲಿಲ್ಲ. ಇಲ್ಲಿ ಅಮೆರಿಕದ ಯಶಸ್ಸಿಗೆ ಇನ್ನೊಂದು ಕಾರಣ ಏನು ಕೇಳಿದ್ರೆ, ವಿಮಾನ ಎಲ್ಲಿ ಪತನಗೊಂಡಿದೆಯೋ ಆ ಎಕ್ಸಾಕ್ಟ್ ಲೊಕೇಶನ್ ಅವ್ರಿಗೆ ಗೊತ್ತಿತ್ತು. ಹೀಗಾಗಿ ಅವರಿಗೆ ಮೊದಲ ಪೈಲಟ್ ಯಾವಾಗ ಸಿಗ್ತಾರೆ ತಕ್ಷಣದಲ್ಲಿ ಆ ಇಡೀ ಲೊಕೇಶನ್ ಅನ್ನ ಅಮೆರಿಕದ ಸೇನೆ ಟಾರ್ಗೆಟ್ ಮಾಡುತ್ತೆ. ಅದರ ಮೇಲೆ ನಿರಂತರವಾಗಿ ದಾಳಿಯನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂತಿಮವಾಗಿ ನಿನ್ನೆ ಹಲವು ಜೆಟ್ಗಳನ್ನು ಬಳಸಿ ಕೆಲ ಪ್ಯಾರಾಟ್ರೂಪರ್ಸ್ಗಳನ್ನು ಕೂಡ ಬಳಸಿಕೊಂಡು ಈ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಲಾಗಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಮಿತ್ರರೇ, ಇದು ಬಹಳ ದೊಡ್ಡ ಆಪರೇಷನ್, ಬಹಳ ದೊಡ್ಡ ಜಯ. ನನಗೇನಿಲ್ಲಿ ಅಮೆರಿಕದ ಸೇನೆಯನ್ನು ಕೊಂಡಾಡಬೇಕು, ಅವರ ಸಾಹಸವನ್ನು ಗುಣಗಾನ ಮಾಡಬೇಕು ಅಂತೇನಿಲ್ಲ. ಆದರೆ ಸತ್ಯವನ್ನು ಸತ್ಯವಾಗಿ ಒಪ್ಕೊಳ್ಬೇಕಷ್ಟೇ. ನಾನು ನಿನ್ನೆ ಇರಾನ್ ಅಮೆರಿಕದ F-15 ಯುದ್ಧ ವಿಮಾನವನ್ನು ಹೊಡೆದಾಕಿತ್ತಲ್ಲ, ಅದನ್ನೂ ಕೂಡ ದೊಡ್ಡ ಸಾಹಸ ಅಂತ ಹೇಳಿದ್ದೆ. ಯಾಕೆಂತಂದರೆ ಅದೇನು ಸಣ್ಣ ವಿಚಾರ ಅಲ್ಲ. ಅಮೆರಿಕದವರು ಬಹಳ ದೊಡ್ಡದಾಗಿ ಹೇಳ್ಕೊಳ್ತಾ ಇದ್ರು, ನಮ್ಮ ಜೆಟ್ಗಳನ್ನು ಯಾರೂ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ, ಅಂತಹ ಟೆಕ್ನಾಲಜಿ ಇಂತಹ ಟೆಕ್ನಾಲಜಿ ಅಂತ. ಆದರೆ ಇರಾನ್ ಅದನ್ನು ಈಸಿಯಾಗಿ ಹೊಡೆದಾಕಿತ್ತು. ಇನ್ನು ಈ ಜೆಟ್ಗಳು ಪತನಗೊಂಡಂತಹ ಸಂದರ್ಭದಲ್ಲಿ ಪೈಲಟ್ಗಳನ್ನು ಹೇಗೆ ಪತ್ತೆ ಮಾಡ್ತಾರೆ, ಯಾವ ರೀತಿಯಾದಂತಹ ಇನ್ಸ್ಟ್ರಕ್ಷನ್ಸ್ಗಳನ್ನು ಆ ಪೈಲಟ್ಗಳಿಗೆ ಕೊಡಲಾಗಿರುತ್ತೆ, ಆ ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೆಯುತ್ತೆ ಅಂತ ನೋಡೋದಾದ್ರೆ ನಿಮಗೆಲ್ಲ ಗೊತ್ತಿರಬಹುದು, ಒಂದು ಫೈಟರ್ ಜೆಟ್ ಅನ್ನು ತಯಾರು ಮಾಡೋದಕ್ಕೆ ಎಷ್ಟು ಪ್ರಾಶಸ್ತ್ಯವನ್ನು ಕೊಡಲಾಗುತ್ತೋ ಅದರಲ್ಲಿರುವಂತಹ ಇಜೆಕ್ಟ್ ಸೀಟ್ಗೂ ಕೂಡ ಅಷ್ಟೇ ಪ್ರಾಶಸ್ತ್ಯವನ್ನು ಕೊಡಲಾಗುತ್ತೆ. ಯಾಕೆ ಕೇಳಿದ್ರೆ, ಒಂದು ದೇಶಕ್ಕೆ ಒಂದು ಫೈಟರ್ ಜೆಟ್ ಎಷ್ಟು ಇಂಪಾರ್ಟೆಂಟೋ ಅದಕ್ಕಿಂತಲೂ ಇಂಪಾರ್ಟೆಂಟ್ ಆ ಫೈಟರ್ ಪೈಲಟ್. ಒಬ್ಬ ನುರಿತ ಫೈಟರ್ ಪೈಲಟ್ ಅನ್ನು ಸೃಷ್ಟಿ ಮಾಡೋದಕ್ಕೆ ದೇಶ ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡಿರುತ್ತೆ. ಅದು ರಾತ್ರಿ ಬೆಳಗಾಗುವಷ್ಟರಲ್ಲಿ ಆಗುವಂತಹ ಕೆಲಸ ಅಲ್ಲ. ಅದೇ ಒಂದು ಫೈಟರ್ ಜೆಟ್ ಅನ್ನ ಹಣ ಕೊಟ್ಟರೆ ಕೊಂಡುಕೊಳ್ಳಬಹುದು, ಹೊಸದಾಗಿ ತಯಾರು ಮಾಡಬಹುದು. ಆದರೆ ಒಬ್ಬ ಫೈಟರ್ ಪೈಲಟ್ ಅನ್ನ ಅಷ್ಟು ಈಸಿಯಾಗಿ ತಯಾರು ಮಾಡೋದಕ್ಕೆ ಸಾಧ್ಯ ಇಲ್ಲ. ಆತನಿಗೆ ಸಾಕಷ್ಟು ತರಬೇತಿಯನ್ನು ಕೊಟ್ಟು ಹಲವು ವರ್ಷಗಳ ಪರಿಶ್ರಮದ ಬಳಿಕ ಆತ ಒಬ್ಬ ನುರಿತ ಫೈಟರ್ ಪೈಲಟ್ ಆಗಿರ್ತಾನೆ. ಹೀಗಾಗಿ ಪ್ರತಿ ಯುದ್ಧ ವಿಮಾನದಲ್ಲೂ ಕೂಡ ಇಜೆಕ್ಟ್ ಸೀಟ್ಗೆ ಭಾರಿ ಪ್ರಾಮುಖ್ಯತೆಯನ್ನು ಕೊಡಲಾಗಿರುತ್ತೆ. ಈ ಇಜೆಕ್ಟ್ ಸೀಟ್ಗೆ ಒಂದು ಪ್ಯಾರಾಚೂಟ್ ಅನ್ನು ಅಳವಡಿಸಲಾಗಿರುತ್ತೆ. ಯಾವಾಗ ಫೈಟರ್ ಪೈಲಟ್ ತನಗೆ ತೊಂದರೆ ಆಗ್ತಿದ್ದ ಹಾಗೆ ಆ ಇಜೆಕ್ಟ್ ಬಟನ್ ಒತ್ತುತ್ತಾನೋ ಆಗ ಅದು ಹೊರಬರುತ್ತೆ. ಆ ಪ್ಯಾರಾಚೂಟ್ ಓಪನ್ ಆಗಿ ಸೇಫ್ ಆಗಿ ಲ್ಯಾಂಡ್ ಮಾಡಿಸುವಲ್ಲಿ ಯಶಸ್ವಿಯಾಗುತ್ತೆ. ಇಲ್ಲಿ ಲ್ಯಾಂಡ್ ಆಗುವಂತಹ ಪ್ರದೇಶವನ್ನ ಫೈಟರ್ ಪೈಲಟ್ ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದು ಎಲ್ಲಿ ಬೇಕಾದ್ರೂ ಲ್ಯಾಂಡ್ ಆಗಬಹುದು.
ಅದು ಬೆಟ್ಟ ಗುಡ್ಡ ಕೂಡ ಆಗಿರಬಹುದು, ಸಿಟಿ ಬೇಕಾದರೂ ಆಗಿರಬಹುದು, ನದಿ ಸರೋವರ ಯಾವ ಪ್ರದೇಶ ಬೇಕಾದರೂ ಆಗಿರಬಹುದು. ಆ ಫೈಟರ್ ಪೈಲಟ್ನ ಲಕ್ ಹೇಗಿರುತ್ತೋ ಹಾಗೆ ಲ್ಯಾಂಡ್ ಆಗುತ್ತಷ್ಟೇ. ಆದರೆ ಇಲ್ಲಿ ಫೈಟರ್ ಪೈಲಟ್ಗೆ ಕೆಲವೊಂದಷ್ಟು ಸೂಚನೆಗಳನ್ನು ಕೊಡಲಾಗಿರುತ್ತೆ. ಲ್ಯಾಂಡ್ ಆದ ಬಳಿಕ ಆತನ ರಕ್ಷಣೆಗೋಸ್ಕರವಾಗಿ ಕೆಲವೊಂದಷ್ಟು ಸಾಮಗ್ರಿಗಳನ್ನು ಆ ಇಜೆಕ್ಟ್ ಸೀಟ್ನ ಕೆಳಗಡೆ ಇಟ್ಟಿರಲಾಗುತ್ತೆ. ಮುಖ್ಯವಾಗಿ ಕೆಲ ಸಮಯಕ್ಕೆ ಬೇಕಾಗುವಷ್ಟು ಆಹಾರ ಪೊಟ್ಟಣಗಳು, ನೀರು, ಜೊತೆಗೆ ಒಂದು ಗನ್ ಅನ್ನು ಕೂಡ ಕೊಡಲಾಗಿರುತ್ತೆ. ಹಾಗೆ ಆತನಿಗೆ ಒಂದು ರೇಡಿಯೋ ಡಿವೈಸ್ ಅನ್ನು ಕೂಡ ಕೊಟ್ಟಿರಲಾಗುತ್ತೆ. ಇದು ಆತನ ಲೊಕೇಶನ್ ಅನ್ನು ಪತ್ತೆ ಮಾಡೋದಕ್ಕೆ ಸಹಕಾರಿಯಾಗೋದಕ್ಕೆ. ಇನ್ನು ತನ್ನ ದೇಶದ ಸೇನೆ ತನ್ನ ರಕ್ಷಣೆಗೆ ಬಂದಂತಹ ಸಂದರ್ಭದಲ್ಲಿ ಆತ ತನ್ನ ಎಕ್ಸಾಕ್ಟ್ ಲೊಕೇಶನ್ ಅನ್ನು ತಿಳಿಸ್ಬೇಕಲ್ಲ. ಆ ಸಂದರ್ಭದಲ್ಲಿ ಆತನಿಗೆ ಕೆಲ ಸ್ಮೋಕ್ ಬಾಂಬ್ಗಳನ್ನು ಕೂಡ ಕೊಡಲಾಗಿರುತ್ತೆ. ಅದನ್ನು ಆತ ಸಿಡಿಸ್ತಾನೆ. ಆಗ ಬಣ್ಣದ ಹೊಗೆ ಮೇಲ್ ಬರುತ್ತೆ. ರಕ್ಷಣಾ ಸಿಬ್ಬಂದಿಗಳಿಗೆ ಈತನ ಲೊಕೇಶನ್ ಪತ್ತೆ ಆಗುತ್ತೆ. ತಕ್ಷಣ ಆತನ ರಕ್ಷಣಾ ಕಾರ್ಯಾಚರಣೆ ನಡೆಯುತ್ತೆ. ಸದ್ಯ ಅಮೆರಿಕ ಅಂತಹದೊಂದು ಸಾಹಸಮಯ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸಿ ಇಡೀ ವಿಶ್ವವನ್ನು ಚಕಿತಗೊಳಿಸಿದೆ. ಇರಾನ್ಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಒಂದು ವೇಳೆ ಆ ಫೈಟರ್ ಪೈಲಟ್ ಇರಾನ್ನ ಕೈಗೆ ಸಿಕ್ಕಿದ್ದೇ ಆಗಿದ್ರೆ ಇರಾನ್ನ ಬಾರ್ಗೇನಿಂಗ್ ಪವರ್ ಇತ್ತಲ್ಲ, ದಿಢೀರಂತ ಜಾಸ್ತಿ ಆಗ್ತಾ ಇತ್ತು. ಅಮೆರಿಕವನ್ನ ನಾನಾ ರೀತಿಯಲ್ಲಿ ಒತ್ತಡಕ್ಕೆ ಸಿಕ್ಕಾಕ್ಸಬಹುದಿತ್ತು. ಆದರೆ ಇರಾನ್ಗೆ ತನ್ನದೇ ನೆಲದಲ್ಲಿದ್ದಂತಹ ಓರ್ವ ಫೈಟರ್ ಪೈಲಟ್ ಅನ್ನ ಸೆರೆ ಹಿಡಿಯೋದಕ್ಕೆ ಸಾಧ್ಯ ಆಗಿಲ್ಲ. ಸಹಜವಾಗಿ ಟ್ರಂಪ್ ಅವರಿಗೆ ಈ ಕಾರ್ಯಾಚರಣೆ ಬಹಳ ಖುಷಿ ಕೊಟ್ಟಿದೆ. ಅವರ ಹುಮ್ಮಸ್ಸನ್ನು ಕೂಡ ಜಾಸ್ತಿ ಮಾಡಿದೆ. ಇದು ಇರಾನ್ ವಿಚಾರದಲ್ಲಿ ಟ್ರಂಪ್ ಅವರು ಇನ್ನೂ ದೊಡ್ಡ ಹೆಜ್ಜೆಗಳನ್ನು ಇಡೋದಕ್ಕೆ ಖಂಡಿತವಾಗ್ಲೂ ಕೂಡ ಬೂಸ್ಟ್ ಮಾಡುತ್ತೆ. ಇಂತಹ ಘಟನೆಗಳಾದಂತಹ ಸಂದರ್ಭದಲ್ಲಿ ಟ್ರಂಪ್ ಸ್ವಲ್ಪ ತೇಲಾಡ್ತಾ ಇರ್ತಾರೆ. ಈ ಹಿಂದೆ ಮದುರೋರನ್ನ ಸೆರೆ ಹಿಡಿತಿದ್ದ ಹಾಗೆ ಟ್ರಂಪ್ಗೆ ಏನನ್ನಿಸ್ತು, ನಾನು ಎಲ್ಲರನ್ನ ಗೆಲ್ತೀನಿ, ಜಗತ್ತನ್ನೇ ಗೆಲ್ತೀನಿ ಅಂತ. ಹಾಗಾಗಿ ಗ್ರೀನ್ಲ್ಯಾಂಡ್ಗೆ ಧಮಕಿ ಹಾಕಿದ್ರು, ಕ್ಯೂಬಾಗೆ ಧಮಕಿ ಹಾಕಿದ್ರು, ದಕ್ಷಿಣ ಅಮೆರಿಕದ ಇತರ ದೇಶಗಳಿಗೆ ಧಮಕಿ ಹಾಕಿದ್ರು. ಈಗಲೂ ಸಹ ಅಷ್ಟೇ. ಈ ಕಾರ್ಯಾಚರಣೆಯ ಯಶಸ್ಸಿನ ಬಳಿಕ ಕಾರ್ಗಿಲ್ ಐಲ್ಯಾಂಡ್, ಹರ್ಮೋಸ್ ಜಲಸಂಧಿ ಇದ್ಯಾವುದನ್ನಾದರೂ ವಶಕ್ಕೆ ಪಡೆಯುವಂತಹ ಸಾಹಸಕ್ಕೆ ಕೈ ಹಾಕಿದ್ರೂ ಕೂಡ ಆಶ್ಚರ್ಯ ಏನಿಲ್ಲ. ಇನ್ನು ಟ್ರಂಪ್ ಇರಾನ್ಗೆ 48 ಗಂಟೆಗಳ ಕಾಲ ಗಡುವನ್ನು ಕೊಟ್ಟಿದ್ರಲ್ಲ, ಅಷ್ಟರ ಒಳಗಾಗಿ ಸ್ಟ್ರೀಟ್ ಆಫ್ ಹರ್ಮೋಸ್ ಅನ್ನು ಓಪನ್ ಮಾಡಬೇಕು, ಇಲ್ಲದೆ ಹೋದ್ರೆ ನಾವು ಇರಾನ್ನ ಎಲ್ಲಾ ಪವರ್ ಗ್ರಿಡ್ ಅನ್ನು ನಾಶ ಮಾಡ್ತೀವಿ ಅಂತ ಧಮಕಿ ಹಾಕಿದ್ರಲ್ಲ, ಇದನ್ನ ಇರಾನ್ ಬಹಳ ಲೈಟ್ ಆಗಿ ತೆಗೆದುಕೊಂಡಂತೆ ಕಾಣ್ತಾ ಇದೆ. ಇದಕ್ಕೆ ಇರಾನ್ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದೆ. ಇರಾನ್ನ ಕಾತಮ್ ಅಲ್ ಅನ್ಬಿಯಾದ ಕಮಾಂಡರ್ ಮುಖ್ಯಸ್ಥ ಅಲಿ ಅಬ್ದುಲ್ಲಾಹಿ, ಇದು ಅಮೆರಿಕದ ಮೂರ್ಖತನದ ಹೇಳಿಕೆ. ಅತಿಯಾದಂತಹ ನಿರಾಸೆ, ಕೋಪ ಮತ್ತು ಸಮತೋಲನ ಕಳೆದುಕೊಂಡಂತವರು ಇಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ನಮ್ಮ ಮೂಲ ಸೌಕರ್ಯಗಳ ಮೇಲಿನ ಬೆದರಿಕೆ ಇದೆಯಲ್ಲ, ಇದು ಅವರ ಹತಾಶೆಯ ಪರಾಕಾಷ್ಠೆಯನ್ನು ತೋರಿಸ್ತಾ ಇದೆ ಅಂತ ಕಮಾಂಡರ್ ಅಲಿ ಅಬ್ದುಲ್ಲಾಹಿ ಹೇಳ್ಕೊಂಡಿದ್ದಾರೆ. ಹಾಗೆ ಟ್ರಂಪ್ ಹೇಳಿದ್ರಲ್ಲ, ಹರ್ಮೋಸ್ ಜಲಸಂಧಿಯನ್ನು ಓಪನ್ ಮಾಡದೇ ಇದ್ರೆ ನಾವು ನರಕವನ್ನ ಸೃಷ್ಟಿ ಮಾಡ್ತೀವಿ ಅಂತ. ಅದಕ್ಕೆ ಇವ್ರು ಹೇಳಿದ್ದಾರೆ, ನಾವು ನರಕದ ಬಾಗಿಲನ್ನು ನಿಮಗಾಗಿ ತೆರೆದಿರ್ತೀವಿ, ನೀವು ಬನ್ನಿ ಇಲ್ಲಿಗೆ ಅಂತ ಅವರು ಟ್ರಂಪ್ ಅನ್ನ ಕೂಡ ಲೇವಡಿ ಮಾಡಿದ್ದಾರೆ. ಈ ನಡುವೆ ವಾಲ್ ಸ್ಟ್ರೀಟ್ ಜರ್ನಲ್ ಒಂದು ಅಚ್ಚರಿಯ ವರದಿಯನ್ನ ಮಾಡಿದೆ. ಅದೇನು ಕೇಳಿದ್ರೆ, ಇರಾನ್ನಲ್ಲಿರುವಂತಹ ಮೂಲಭೂತ ಸೌಕರ್ಯಗಳಿದಾವಲ್ಲ, ಅದು ಇರಾನ್ನ ಪ್ರಮುಖ ಹೈವೇಗಳಾಗಿರಬಹುದು, ಅಲ್ಲಿನ ಸೇತುವೆಗಳಾಗಿರಬಹುದು, ಅಥವಾ ವಿದ್ಯುತ್ ಉತ್ಪಾದನಾ ಕೇಂದ್ರಗಳಾಗಿರಬಹುದು, ಇವುಗಳನ್ನೆಲ್ಲ ಅಮೆರಿಕ ತನ್ನ ಸೈನಿಕ ಗುರಿಗಳನ್ನಾಗಿಯೇ ಪರಿಗಣಿಸಬೇಕು ಅಂತ ಟ್ರಂಪ್ ಅವರಿಗೆ ಸಲಹೆಯನ್ನ ಕೊಡಲಾಗಿದೆ. ಟೆಹರಾನ್ನ ಕ್ಷಿಪಣಿ ಸಾಮರ್ಥ್ಯವನ್ನು ನಾಶ ಮಾಡಬೇಕಾದ್ರೆ ನಮಗೆ ಇದೊಂದೇ ದಾರಿ ಅಂತ ಟ್ರಂಪ್ ಅವರಿಗೆ ಸಲಹೆ ಕೊಟ್ಟಿದ್ದಾರಂತೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಅಮೆರಿಕ ಇದರ ಮೇಲೆ 100ಕ್ಕೆ 100ರಷ್ಟು ದಾಳಿ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಹೀಗಂತ ವಾಲ್ ಸ್ಟ್ರೀಟ್ ಜರ್ನಲ್ ಅಮೆರಿಕದ ಉನ್ನತಾಧಿಕಾರಿಗಳ ಸೋರ್ಸ್ ಅನ್ನು ಉಲ್ಲೇಖ ಮಾಡಿ ಈ ವರದಿಯನ್ನು ಪ್ರಕಟಿಸಿದೆ. ಒಟ್ಟಿನಲ್ಲಿ ಮಿತ್ರರೇ, ಯುದ್ಧದಲ್ಲಿ ಮುಂದಿನ ಕೆಲ ಗಂಟೆಗಳಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಡೆವಲಪ್ಮೆಂಟ್ಗಳಾಗೋದು ನಿಶ್ಚಿತ. ಅಂತಹ ಸಂದರ್ಭದಲ್ಲಿ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಈ ವಿಷಯದ ಕುರಿತಾಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.